ನಮ್ಮ ಆತ್ಮದಾಪ್ತನೇ, ಬೇರೆ ಆಸೆ ಏನು ಇಲ್ಲ ರಾಜ, ನೀವೇ ನಮ್ಮ ದೈವವು, ಬೇರೆ ಆಸೆ ಏನು ಇಲ್ಲ ರಾಜ, ನೀವೇ ನಮ್ಮ ದೈವ. ಕೈಗಳನ್ನ ಮೇಲೆ ಕೆತ್ತಿ ಹಾಲೇಲೂಯಾ ಹಾಡ್ರಿ ಜೋರಾಗೆ. ಹಾಲೇಲೂಯಾ ಆಮೆನ್. ಹಾಲೇಲೂಯಾ 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 ಹಾಲೇಲೂಯಾ. ದರ್ಶನ ದಯಪಾಲಿಸು, ನಿನ್ನ ಮಾರ್ಗವನ್ನೇ ಕಲಿಸು. ದರ್ಶನ ದಯಪಾಲಿಸು, ನಿನ್ನ ಮಾರ್ಗವನ್ನೇ ಕಲಿಸು. ನಿಮ್ಮ ರಾಜ್ಯವ ಕಟ್ಟಲು ನಾನು ಮೂಲೆಗಲ್ಲಾಗಿ ಮೂಲೆಗಲ್ಲಾಗೆ ಇರುವೆನು. ನಿಮ್ಮ ರಾಜ್ಯವ ಕಟ್ಟಲು ನಾನೊಂದು ಮೂಲೆಗಲ್ಲಾಗೆ ಇರುವೆನು. ಕೈಗಳನ್ನ ಮೇಲೆ ಕೆತ್ತಿ ಹಾಡ್ರಿ ಹಾಲೇಲೂಯಾ. ಇಶಾಬಕರ ಹಾಲೇಲೂಯಾ ಆಮೆನ್. ಹಾಲೇಲೂಯಾ ಹಾಲೇಲೂಯಾ சொல்லுங்க. ಹಾಲೇಲೂಯಾ ಸ್ತೋತ್ರಪ್ಪ. ಹಾಲೇಲೂಯಾ ಹಾಲೇಲೂಯಾ ಹಾಲೇಲೂಯಾ. ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ, ಒಳ್ಳೆಯ ಕುರುಬನೇ, ನನ್ನ ಸಂತೈಸುವ ತಾಯಿಯೇ. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನಗೆ, ಅದು ನನ್ನ ಬಾಳಿನ ಕಿರೀಟವು. ನಿನ್ನ ಪ್ರೀತಿ ದಯೆ ಕರುಣೆ ಸಾಕೆ ನಗೆ, ಅದು ನನ್ನ ಬಾಳಿನ ಕಿರೀಟ. ಕೈಗಳನ್ನ ಮೇಲೆ ಕೆತ್ತಿ ಹಾಡ್ರಿ ಹಾಲೇ. ದೇವರ ಶಕ್ತಿ ನಿಮ್ಮ ಮೇಲೆ ಬರ್ತಾ ಇದೆ. ಪವರ್ ಆಫ್ ಗಾಡ್. ಎರಡು ಕೈಗಳನ್ನು ಮೇಲೆ ಕೆತ್ತಿ ನಿಮಗೇನು ಬೇಕೋ ದೇವರ ಹತ್ರ ಕೇಳ್ಕೊಳ್ಳಿ. ಸಕಲ ಅಗತ್ಯಗಳನ್ನು ಪೂರೈಸುವ ಯೆಹೋವ ಈರೆನ ಮಧ್ಯೆ ಇದ್ದಾರೆ. ಅವರು ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. உன்னுடைய தேவைகளை சந்திக்கிற யெகோவா ஈரே இங்கே இருக்கிறார். He will meet your all the needs. His name is Jehovah Jireh, God our provider. ಪ್ರಾರ್ಥಿಸಿ. ನನಗೆ ಗೊತ್ತಿಲ್ಲ ನಿಮ್ಮ ಅಗತ್ಯಗಳೇನೋ, ನಿಮ್ಮ ಕಣ್ಣೀರೇನೋ, ಆತ ನೋಡಲಿ. ವಾಟ್ ಎವರ್ ಹಿ ಟೋಲ್ಡ್, ಐ ಟೋಲ್ಡ್ ಯು. ಆತ ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೇನೆ. ಜನಗಳಿನ ತೇವೆಗಳೆಲ್ಲ ಸಂಧಿಂಗೊಪ್ಪ, ಇವರ ಕಣ್ಣೀರನ್ನೆಲ್ಲ ಹೊರಸು, ಇವರ ಅಗತ್ಯಗಳೆಲ್ಲ ಪೂರೈಸಲ್ಪಡಲಿ.
ನೀನು ಮಾಡೋ ಅದ್ಭುತಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ನಿನ್ನ ಆಶೀರ್ವಾದ ಹಿಡಿದು ಬರಲಿ ಇವ್ರ ಮೇಲೆ. ಇವರು ಅನಾಥರಲ್ಲ, ಇವರು ದಿಕ್ಕೆಟ್ಟವರಲ್ಲ, ಇವರೊಂದಿಗೆ ನೀ ಇದ್ದೀಯ. ಥ್ಯಾಂಕ್ ಯು ಲಾರ್ಡ್. ನೀವೇನು ಪ್ರಾರ್ಥಿಸಿದರೂ ಹೊಂದಿಕೊಂಡಿದ್ದೀರಿ ಎಂಬುದಾಗಿ ಕೈಗಳನ್ನು ತಟ್ಟಿ ದೇವರನ್ನು ಆರಾಧಿಸಿ, ಕೈಗಳೇ ತಟ್ಟಿ ಪೆಟ್ಟುಕೊಂಡೋ ಎಂದರೆ ವಿಶ್ವಾಸ ಮಿರ್ಕಟ್ಟು ಮುಂಗಲ್ ಹೊಂದಿಕೊಂಡ್ವಿ ಎಂಬುದಾಗಿ ನಂಬಿಕೆ ಇರಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಕುಳಿತುಕೊಳ್ಳೋಣ. ಗಾಡ್ ಬ್ಲೆಸ್ ಯು. எதிர்காலங்களில் ஆண்டவர் செய்ய போகிற ಕಾರ್ಯங்களை பற்றி நான் பேச போகிறேன். ಬರುವಂಥ ದಿನಗಳಲ್ಲಿ ಲಾಕ್ಡೌನ್ ಮುಗೀತು, ಇನ್ನು ಮುಂದಿನ ದಿವಸಗಳು ಹೇಗೆ? ನಾನು 2 ಭಾಗವಾಗಿ ಮಾಡಿಕೊಂಡಿದ್ದೇನೆ. ಒಂದು ಹೊರಗಡೆ ಮತ್ತು ಒಳಗಡೆ, ಔಟ್ಸೈಡ್ ಇನ್ಸೈಡ್, ಔಟ್ಸೈಡ್ ವರ್ಲ್ಡ್, ಇನ್ಸೈಡ್ ವರ್ಲ್ಡ್. ಹೊರಗಿನ ಪ್ರಪಂಚ ಇಲ್ಲ, ಹೊರಗಿನಲ್ಲಿ ಮತ್ತು ಒಳಗಿನಲ್ಲಿ ದೇವರು ಮಾಡಲಿರುವಂಥ ಕಾರ್ಯಗಳು. ಇದು ಪ್ರವಾದನೆಯಾಗಿ ತೆಗೆದುಕೊಳ್ಳಿ. ನಿಶ್ಚಯವಾಗಿ ಕರ್ತನ ಸಿಂಹಾಸನದಿಂದ ಬಂದಂಥ ವಾಕ್ಯಗಳು ಇದೇ ಥರ ನೆರವೇರದಕ್ಕೆ ಹೋಗುತ್ತೆ. ಕರ್ತನು ಸುಳ್ಳಾಡೋದಿಲ್ಲ. ತೀತನು ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ಆತನು ಸುಳ್ಳಾಡದ ದೇವರು, ಪೊಯ್ ಸೊಲ್ಲಾದವರು. ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ಆರಾಧನೆ ನಡಿಬೇಕಾದ್ರೆ, ವಾಕ್ಯ ಕೊಡಬೇಕಾದ್ರೆ 20 ಸತಿ ಎದ್ದೋಗ್ಬೇಡಿ. ಮೊಬೈಲ್ನೆಲ್ಲ ಆಫ್ ಮಾಡಿ ಕೂತ್ಕೊಳ್ಳಿ. ಲಾಸ್ಟ್ ವೀಕ್ ನಾನು ಗಮನಿಸ್ತಾ ಇದ್ದೆ, ಸುಮ್ಮನೆ ಎದ್ದೋಗೋದು 20 ಸತಿ. ಹಾಗಿದ್ರೆ ದಯವಿಟ್ಟು ಹೊಟ್ಟೆ ಹೋಗಿ ಬರಬೇಡಿ. ನನಗೆ ಸಂಖ್ಯೆ ಮುಖ್ಯವಲ್ಲ, ನಮಗೆ ಗುಣಮಟ್ಟ ಮುಖ್ಯ. ಯಾವಾಗಲೂ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಮುಖ್ಯ. 12 ಜನ ಲೋಕವನ್ನೇ ಅಲ್ಲಾಡಿಸೋರು ಯೇಸ್ವಾಮಿ ಶಿಷ್ಯರು. ಆಮೇನ್. ಕ್ವಾಂಟಿಟಿ ನೋಡುವಂಥ ಸಭೆಗಳು ಬೇಕಾದ ಜನ ಇದ್ದಾರೆ. ನಾವು ಮೇಯ್ನಾಗಿ ಸಭೆ ಎತ್ತಲ್ಪಡಬೇಕು ಕರ್ತನು ಬರುವಾಗ. ಆಮೇನ್. ಹೊರಗಿನ ಪ್ರಪಂಚದಲ್ಲಿ ಅಂದರೆ ನಿಮ್ಮ ಜೀವಿತದಲ್ಲಿ ಹೊರಗಡೆ ಆಶೀರ್ವಾದಗಳಲ್ಲಿ ದೇವರು ಮಾಡಲಿರುವಂಥ ಕಾರ್ಯ. ಸಂಗೀತಂ 17 8ನೇ ವಚನ, ಕನ್ನಡದಲ್ಲಿ 6 ಸ್ಟೇಷನಲ್ಲಿ 9ನೇ ವಾಕ್ಯ ಇದೆ. 17:9 ನಿಮ್ಮ ಕೈಲಿರುವಂಥ ಕನ್ನಡ ಬೈಬಲಲ್ಲಿ, ಆದರೆ ತಮಿಳಲ್ಲಿ 8, ಇಂಗ್ಲೀಷಲ್ಲೂ 8ನೇ ವಾಕ್ಯ. 17:8 Psalm 17:8. ನಿನ್ನ ಕಣ್ಣಿನ ಗುಡ್ಡೆಯಂತೆ ನನ್ನನ್ನು ಸಂರಕ್ಷಿಸು, ನಿನ್ನ ರೆಕ್ಕೆಗಳ ಮರೆಯಲ್ಲಿ ನನ್ನನ್ನು ಅಡಗಿಸಿಕೋ. ಕೀಪ್ ಮೀ ಆಸ್ ದ ಆಪಲ್ ಆಫ್ ದ ಐ, ಹೈಡ್ ಮೀ ಅಂಡರ್ ದ ಶ್ಯಾಡೋ ಆಫ್ ದೈ ವಿಂಗ್ಸ್. தமிழை படிங்க. கண்மணி போல என்னை காத்தருளும், என்னை ஒடுக்குகிற துன்மார்களுக்கும், என்னை சூழ்ந்து கொள்கிற என் பிராண பணிஞ்சருக்கும் மறைவாக உம்முடைய செட்டைகளின் நிழலிலே என்னை வைத்துக்கொள்ளும், என்னை ಕಾಪಾற்றும். ಶ್ಯಾಡೋ ಆಫ್ ದೈ ವಿಂಗ್ಸ್. ಕರ್ತನು ನಿಮ್ಮ ಇನ್ನು ಬರುವಂಥ ದಿನಗಳಲ್ಲಿ ಲೋಕದಲ್ಲಿ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ತನ್ನ ಜನಗಳಾದ ನಿಮ್ಮನ್ನು ಕಣ್ಣುಗುಡ್ಡೆಯಂತೆ ಕಾಪಾಡ್ತಾನೆ. ಆಮೇನ್. ಕಣ್ಮಣಿ ಪೋಲೆ ಅವರು ಕಾತುಕೊಳ್ಳ ಹೋಗರಾರು. ಎರಡನೇದಾಗಿ ನಿಮ್ಮನ್ನು ತನ್ನ ರೆಕ್ಕೆಯ ಮಡಿನಲ್ಲಿ ಮರೆಯಲ್ಲಿ ಆತನು ಅಡಗಿಸಿಕೊಳ್ತಾನೆ. ರೆಕ್ಕೆಯ ಮಡಿಲು ಎಂದು ಬರುವಾಗ ಅದು ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆಯನ್ನು ಸೂಚನೆ ಮಾಡ್ತಾ ಇದೆ. ಶ್ಯಾಡೋ ಆಫ್ ದೈ ವಿಂಗ್ಸ್ ಮೀನ್ಸ್
த பிரசன்ஸ் ஆஃப் காட். ஆண்டவருடைய பிரசன்னத்தை இங்கே இந்த குறிக்கு பேசுகிறது. ದೇವರು ನಮ್ಮನ್ನ ಇನ್ನು ಬರುವಂಥ ದಿನಗಳಲ್ಲಿ ವಿಪರೀತವಾಗಿರುವಂಥ ಕಠಿಣ ದಿವಸಗಳು ಬರೋದ್ರಿಂದ ದೇವರು ನಮ್ಮನ್ನ ಕಣ್ಮಣಿಯಂತೆ ಕಾಪಾಡ್ತಾನೆ. ನೀವು ಎಷ್ಟು ಹೆಚ್ಚಾಗಿ ಅವರ ಪ್ರಸನ್ನತೆಯನ್ನು ಬಯಸ್ತೀರೋ ಅಷ್ಟು ಹೆಚ್ಚಾಗಿ ಅವರ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಆತ ಮುಚ್ಚಿಕೊಳ್ತಾನೆ. ನೀವು ಯಾವಾಗ ಅವರ ಪ್ರಸನ್ನತೆಯಲ್ಲಿ ಇರ್ತೀರೋ ಯಾವ ದುರಾತ್ಮಗಳು ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ, ಯಾವ ಅಂಧಕಾರ ಬಲಗಳು ಮುಟ್ಟಕ್ಕೆ ಸಾಧ್ಯ, ಯಾವ ಅಶುದ್ಧಾತ್ಮಗಳು ನಮ್ಮನ್ನು ಮುಟ್ಟಕ್ಕೆ ಸಾಧ್ಯ, ಯಾವ ಶತ್ರುವು ನಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ. ಇದು ಹೊರಗಿನ ಪ್ರಪಂಚದಲ್ಲಿ ದೇವರು ನಮಗೆ ಮಾಡುವಂಥ ಕಾರ್ಯ. ಧರ್ಮೋಪದೇಶ ಕಾಂಡ 32 ವಾಕ್ಯ ಹೇಳುತ್ತೆ. ಉಪಾಗಮ 32:10, ಡ್ಯೂಟ್ರಾನಮಿ 32:10, ಮರುಭೂಮಿಯಲ್ಲಿ ಯೆಹೋವನು ಇಸ್ರೇಲನ್ನು ಕಂಡನು. ಅದು ಬರಿದಾದ ಗಾಳಿ ಬೀಸುತ್ತಿದ್ದ ಸ್ಥಳವಾಗಿತ್ತು. ಯೆಹೋವನು ಅದನ್ನು ಸುತ್ತುವರಿದು ಇಸ್ರೇಲನ್ನು ಸಂರಕ್ಷಿಸಿದನು. ತನ್ನ ಕಣ್ಣುಗುಡ್ಡೆಯಂತೆ ಅವರನ್ನು ಕಾಪಾಡಿದನು. He found him in the desert land, in the waste howling wilderness. He led him about, he instructed him, he kept him as the apple of his eye. ಮರುಭೂಮಿಯಲ್ಲಿದ್ದಾರೆ ಇಸ್ರೇಲ್ ಜನಗಳು. ಸುತ್ತಲೂ ಭಯಂಕರವಾದ ಗಾಳಿ ಅಂದರೆ ನಮ್ಮ ಥರ ಗಾಳಿ ಬೀಸೋದಲ್ಲ. ಇದು ಮರುಭೂಮಿಯಲ್ಲಿ ವನಾಂತರದಲ್ಲಿ ಬೀಸಿದ್ರೆ ಗಾಳಿ ಕಾಟ್ರೆ ಬೇರೆ, ಕಣ್ಣು ಬಿಡೋದಕ್ಕಾಗಲ್ಲ, ಮರಳು ಒಡ್ಕೊಂಡು ಬರುತ್ತೆ, ಕಣ್ಣೇ ಬಿಡೋದಕ್ಕಾಗಲ್ಲ. ಉಸಿರಾಟ ಆಡಬೇಕಂದ್ರೂ ಕೂಡ ಉಸಿರಾಟದಲ್ಲೂ ಮರಳು ಸೇಳ್ಕೊಂಡ್ಬಿಡ್ತದೆ, ಮೂಗಲೆಲ್ಲ ಮರಳು ಹೋಗುತ್ತೆ. ಅಂಥ ಒಂದು ಗಾಳಿ ಅಲ್ಲಿ ಬೀಸ್ತಾ ಇರುತ್ತೆ. ಎಲ್ಲರೂ ಕೂಡ ಮರಳು ಗಾಡಿನಲ್ಲಿ ಗುಡಾರವನ್ನು ಹಾಕೊಂಡಿದ್ದಾರೆ. ಈಗ ದೇವರು ತನ್ನ ಜನಗಳನ್ನು ಕಾಪಾಡಬೇಕು. ಈಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ಅವರನ್ನು ಸುತ್ತುವರೆದನು, ತನ್ನ ಕಣ್ಣು ಗುಡ್ಡೆಯಂತೆ ಅವರನ್ನು ಕಾಪಾಡಿದನು. ಇನ್ನು ಬರುವಂಥ ದಿನಗಳಲ್ಲಿ ಅನೇಕ ಬಿರುಗಾಳಿಗಳು, ಚಂಡಮಾರುತಗಳು, ಪ್ರಕೃತಿಯಲ್ಲಿ ನಡೆಯುವಂಥ ಏರುಪೇರು, ಕಠಿಣವಾದ ದಿವಸಗಳು, ಭಯಂಕರವಾದ ದುಷ್ಟರ ಆಲೋಚನೆಗಳು ನಡೀತಾನೇ ಇರುತ್ತೆ ನಮ್ಮ ಸುತ್ತಲೂ. ಆದರೆ ಕರ್ತನೋ ನಮ್ಮನ್ನು ಕಣ್ಣುಗುಡ್ಡೆಯಂತೆ ಕಾಪಾಡ್ತಾನೆ. ಇದು ನಿಶ್ಚಯವಾಗಿ ಬರೆದಿಟ್ಕೊಳ್ಳಿ. ஆமென். அவர் கண்மணி போல எங்களை காத்துக்கொள்ள போகிறார். புயல் காற்று வந்தாலும், துர்மார்க்கங்கள் எங்களுக்கு விரோதமாக எழும்பினாலும், நீங்கள் வயல்வெளியிலே இருந்தாலும் இல்லைனா நீங்கள் வனாந்திரத்தில் இருந்தாலும், உன்னை காக்க போகிற தேவன் உறங்கவும் மாட்டார், அவர் தூங்கவும் மாட்டார். உன்னை கண்மணி போல அவர் காத்துக்கொள்ள போகிறது நிச்சயம். In future God is going to do this. ನಿಮ್ಮ ಎದುರುಕಾಲ ಇದೆ, ನಿಮ್ಮ ನಿರೀಕ್ಷೆ ಇದೆ, ನಿನ್ನ ನನ್ನ ಭರವಸೆ ಇದೆ. ದೇವರು ನಮ್ಮನ್ನು ಕಾಪಾಡ್ತಾನೆ. ಕೀರ್ತನೆ 61:4 ವಾಕ್ಯ, ಸಂಗೀತಂ 61:4 ವಚನ. ನಿನ್ನ ಗುಡಾರದಲ್ಲಿ ಸದಾಕಾಲ ವಾಸಿಸುವುದಕ್ಕೂ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವುದಕ್ಕೂ ತವಕ ಪಡುತ್ತಿರುವೆ. I will abide in thy tabernacle forever. I will trust in the covert of thy wings. ನಾನು ನಿನ್ನ ಗುಡಾರಗಳಲ್ಲಿ ವಾಸ ಮಾಡುವುದಕ್ಕೂ ನಿನ್ನ ರೆಕ್ಕೆಗಳ ಮರೆಯನ್ನು ನಿನ್ನ ರೆಕ್ಕೆಯ ಮರೆ ಎಂಬುದಾಗಿ ಬರುವಾಗೆಲ್ಲ ದೇವರ ಪ್ರಸನ್ನತೆ ಎಂಬುದಾಗಿ ಬರ್ಕೊಳ್ಳಿ. ದೇವರ ಪ್ರಸನ್ನತೆಯಲ್ಲಿ ಇರುವುದಕ್ಕೆ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅವರನ್ನ ದೇವರು ಕಣ್ಮಣಿಯಂತೆ ಕಾಪಾಡ್ತಾನೆ. ಅವ್ರ ಪ್ರಸನ್ನತೆ ನಮ್ಮನ್ನ ಕಾಪಾಡುತ್ತೆ. ಗೂಡಾರ ಎಂಬುದಾಗಿ ನೋಡುವಾಗ, ಟ್ಯಾಬರ್ನೆಕಲ್ ಎಂಬುದಾಗಿ ನೋಡುವಾಗ, ದೇವರು ವಾಸಿಸುವ ಸ್ಥಳ. கர்த்தர் இறங்கி வருகிற இடம் அது. கர்த்தர் வாசம் செய்கிற இடம் தான் கூடாரம். ಟ್ಯಾಬರ್ನೆಕಲ್ ಅಂದ್ರೆ ದೇವರು ಇಳಿದು ಬರುವಂತ ಸ್ಥಳ.
ಹಂಗಂದ್ರೆ ಅರ್ಥ ಏನು? ದೇವರ ಪ್ರಸನ್ನತೆ ಇಳಿದು ಬರುವಂತ ಸ್ಥಳ. ದೇವರ ಪ್ರಸನ್ನತೆ ಎಲ್ಲಿದೆ? ನಿಮ್ಮಲ್ಲಿ, ನನ್ನಲ್ಲಿ ವಾಸ ಮಾಡ್ತಾ ಇದೆ. ಇವತ್ತು ನಾವೇ ದೇವರಿಗೆ ಗುಡಾರವಾಗಿದ್ದೇವೆ. ದೇವರ ಪ್ರಸನ್ನತೆ ನಿಮ್ಮಲ್ಲಿ ಏನಿದೆ, ನನ್ನಲ್ಲಿ ಏನು ದೇವರ ಪ್ರಸನ್ನತೆ ಇದೆ, ಇದು ನಮಗೆ ಆಶ್ರಯ. ಬರುವಂತ ದಿನಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆದರೆ ನಿನಗೂ ನನಗೂ ದೇವರು ತನ್ನ ಕಣ್ಮಣಿಯಂತೆ ಕಾಪಾಡಿ, ತನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡಿ ಅವರ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಇರಿಸ್ಕೊಳ್ತಾರೆ. ಇದು ಔಟ್ಸೈಡ್ ಬ್ಲೆಸ್ಸಿಂಗ್, ಇದು ವೆಳಿಯ ರಂಗಮಾನ ಆಶೀರ್ವಾದ, ಇದು ಹೊರಗಿನ ಆಶೀರ್ವಾದ. ಆದರೆ ಒಳಗಿನ ಒಂದು ಆಶೀರ್ವಾದ ಹೇಳ್ತೇನೆ ನಿಮಗೆ. ಕೈಗಳನ್ನು ಮೇಲಕ್ಕೆ ಎತ್ತಿ ಥ್ಯಾಂಕ್ ಯು ಲಾರ್ಡ್ ಹೇಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. கண்மணி போல காத்துக்கொண்டு உன் செட்டையின் நிழலை என்னை வைத்துக் கொள்கிற தேவன், எனக்கு விரோதமா எழும்புகிற எந்த ஆயுதங்களும் வாய்க்காமல் போகிறது ஆண்டவரே. ನಿನ್ನ ಪ್ರಸನ್ನತೆ ನನ್ನ ಕಾಪಾಡೋದಕ್ಕಾಗಿ ಸ್ತೋತ್ರ. ಆಮೆನ್. ನಿಮ್ಮನ್ನ ಕಣ್ಮಣಿಯಂತೆ ಕಾಪಾಡ್ತೇನೆ, ಭಯ ಪಡಬೇಡಿ. ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಕಬಾಲ ಬಾಲ ಶಾಂದಲ ರಬಾಬ ಗುರಾಬಾಲ ಮಕ್ಕರಬ. சட்டையே உயர்த்தி என்னை தூக்கி செல்லும், கழுகியே போல என் பயங்கள் மாற்றும். சட்டையே உயர்த்தி என்னை தூக்கி செல்லும், கழுகியே போல என் பயங்கள் மாற்றும். வானிலும் பூமியிலும் நிலை நிறுத்தும், வரங்களினாலே என்னை நிரப்பும். வானிலும் பூமியிலும் நிலை நிறுத்தும், வரங்களினாலே என்னை நிரப்பும். உம் வார்த்தையே கொண்டு என் வாழ்க்கை மாற்றும். கரம் பிடித்தேன், பாடுங்க நீங்களே. வழி ஏமேன். கண்மணி போல காத்துக்கொள்ளும், கரை திரையில்லா வாழ்வழித்து, கரை திரையில்லா வாழ்வழித்து பரிசுத்த பாதையில் நடத்து செல்லும், பரிசுத்த பாதையில் நடத்து செல்லும். ಹಾಲೆಲೂಯಾ. ಸಂಗೀತ 57:1, ಕೀರ್ತನೆ 57:1, ಸ್ಯಾಮ್ಸ್ 57:1. ದೇವರೇ ನನ್ನನ್ನು ಕರುಣಿಸು, ನನ್ನನ್ನು ಕನಿಕರಿಸು, ನನ್ನ ಆತ್ಮವು ನಿನ್ನನ್ನೇ ಆಶ್ರಯಿಸಿಕೊಂಡಿದೆ. ಎಲ್ಲಿ ತನಕ? ಆಪತ್ತು ಕೊನೆಗೊಳ್ಳುವ ತನಕ. ಬರುವಂಥ ದಿನಗಳು ಆಪತ್ತು. ಹಾಲೆಲೂಯಾ. ಆಪತ್ತು ಕೊನೆಗೊಳ್ಳುವ ತನಕ ಸಂರಕ್ಷಣೆಗಾಗಿ ನಿನ್ನ ರೆಕ್ಕೆಗಳ ಮರೆಯನ್ನು, ನಿನ್ನ ಪ್ರಸನ್ನತೆಯನ್ನು ಆಶ್ರಯಿಸಿಕೊಳ್ಳುವೆ. ಆಮೆನ್. ನಿನ್ನ ಪ್ರಸನ್ನತೆಯನ್ನು ಆಶ್ರಯಿಸಿಕೊಳ್ಳುವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇರುವಾಗ ನೀವೇನು ಬೇಡಿಕೊಂಡರೂ ಅದು ನಡೆಯುತ್ತದೆ ಎಂಬುದಾಗಿ. அபைட் இன் கிரைஸ்ட் மோர் அண்ட் மோர். அதனாலே நாங்கள் ஸ்டார்ட் பண்ணிருக்குது ஜபம். காலையிலே ஈவினிங் 2 பேர். எதுக்கு என்ன சொன்னால், வருகிற நாட்கள் ரொம்ப கடினமான நாட்கள். ஆனால் உனக்கும் எனக்கும் கர்த்தர் கண்மணி போல காத்துக்கொண்டு அவர் சட்டையின் நிழலை வைத்துக் கொள்ளப் போகிறார். அவர் ಸೆಟ್ಟೆயின் ನೆಳಿಲ್ ಅವருடைய ಪ್ರಸನ್ನ. ಹೊರಗಿನ ಪ್ರಪಂಚದಲ್ಲಿ ಇದು ನಮಗೆ, ಆದರೆ ಒಳಗಡೆ ಮಾಡುವಂಥ ಒಂದು ಕಾರ್ಯ ಇದೆ. ನಮ್ಮ ಅಂತರಂಗದಲ್ಲಿ ಮಾಡುವ ಕಾರ್ಯ. உள்ளான மனிதனுக்குள்ளே தேவன் செய்கிற காரியம் ஒன்று இருக்குது. ಯೋಹನ ಸುವಾರ್ತೆ 7:10 ವಾಕ್ಯ. ಇಲ್ಲಿ ತುಂಬ ರಹಸ್ಯವಾದ ಮಾತುಗಳು ನಿಮ್ಗೆ ಹೇಳ್ತಾ ಹೋಗ್ತೇನೆ. 7:10. ಆದ್ದರಿಂದ ಯೇಸುವಿನ ಸಹೋದರರು ಹಬ್ಬಕ್ಕಾಗಿ ಹೊರಟರು. ಅವರು ಹೋದ ನಂತರ ಆತನು ಸಹ ಗುಟ್ಟಾಗಿ ಹೋದನು. ಬಟ್ ವೆನ್ his brethren were gone up, then went he also upon to the feast, not openly,
but as it were in secret. அவர் வெளியரங்கமா போகாமல் அவர் ரகசியமா எருசலேமுக்கு இந்த கூடார பண்டிகைக்காக போனார். ಪರ್ಣಶಾಲೆಗಳ ಜಾತ್ರೆ, ಟ್ಯಾಬರ್ನೆಕಲ್ ಫೆಸ್ಟಿವಲ್. ಪರ್ಣಶಾಲೆಗಳ ಜಾತ್ರೆಗೆ ಬಂದಾಗ ಯೇಸು ಸ್ವಾಮಿಗೆ ಅವನ ತಮ್ಮಂದರು ಬಂದು ಹೇಳ್ತಾರೆ, ನೀನು ಹೋಗಪ್ಪ, 4ನೇ ವಾಕ್ಯ ತೋರಿಸಪ್ಪ, 4ನೇ ವಾಕ್ಯ ತೋರಿಸು. ಅವ್ರ ತಮ್ಮಂದು ಏನು ಹೇಳ್ತಾರೆ, ತನ್ನ ಜನರ ಬಗ್ಗೆ ತಿಳಿಯಬೇಕೆಂದು ಅಪೇಕ್ಷಿಸುವನು ತಾನು ಮಾಡುವ ಕಾರ್ಯಗಳನ್ನು ಮರೆ ಮಾಡಕೂಡದು. ನಿನ್ನನ್ನು ಈ ಲೋಕಕ್ಕೆ ತೋರಿಸಿಕೋ, ನೀನು ಮಾಡುವ ಕಾರ್ಯಗಳನ್ನು ಅವರು ನೋಡಲಿ ಎಂದು ಹೇಳಿದರು. 5ನೇ ವಚನ. ಯೇಸುವಿನ ಸಹೋದರರು ಸಹ ಆತನನ್ನು ನಂಬಲಿಲ್ಲ. 6ನೇ ವಾಕ್ಯ. ಯೇಸು ತನ್ನ ಸಹೋದರನಿಗೆ, ನನಗೆ ಸರಿಯಾದ ಸಮಯವು ಇನ್ನೂ ಬಂದಿಲ್ಲ, ನಿಮಗಾದರೂ ಹೋಗಲು ಎಲ್ಲ ಸಮಯವೂ ಸರಿಯಾಗಿರುತ್ತದೆ. 7ನೇ ವಾಕ್ಯ. ಈ ಲೋಕವು ನಿಮ್ಮನ್ನು ದ್ವೇಷಿಸಲಾರದು, ಆದರೆ ಈ ಲೋಕವು ನನ್ನನ್ನು ದ್ವೇಷಿಸುತ್ತದೆ. ಯಾಕೆಂದರೆ ನಾನು ಈ ಲೋಕದ ಜನರಿಗೆ ಅವರು ಮಾಡುತ್ತಿರುವುದು ಕೆಟ್ಟ ಕಾರ್ಯಗಳೆಂದು ಹೇಳುವೆನು. ಆದ್ದರಿಂದ ನೀವು ಹಬ್ಬಕ್ಕೆ ಹೋಗಿರಿ, ನಾನು ಈ ಹಬ್ಬಕ್ಕೆ ಹೋಗುವುದಿಲ್ಲ, ನನಗೆ ಸರಿಯಾದ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಿದನು. ಯೇಸು ಹೀಗೆ ಹೇಳಿ ಗಲಿಲಾಯದಲ್ಲೇ ಉಳಿದುಕೊಂಡನು. ಆದ್ದರಿಂದ ಯೇಸುವಿನ ಸಹೋದರರು ಹಬ್ಬಕ್ಕಾಗಿ ಹೊರಟರು. ಅವರು ಹೋದ ನಂತರ ಆತನೇನು ಮಾಡದಂತೆ, ಗುಟ್ಟಾಗಿ ಹೋದನು, ಸೀಕ್ರೆಟ್ ಆಗಿ ಹೋದನು. ನಾಟ್ ಓಪನ್ಲಿ. ಹಿ ವೆಂಟ್ ಟು ಫೀಸ್ಟ್ ಇನ್ ಸೀಕ್ರೆಟ್. அவர் என்ன செய்தார்? ரகசியமா போனார். வெளியரங்கமா யாருக்கும் ಕಾಣವಿಲ್ಲ. ಆಮೆನ್. 2ನೇ ಕಾರ್ಯ ಹೇಳ್ತಾ ಇದ್ದೇನೆ, ಆತನು ಹೊರಗಿನ ಪ್ರಪಂಚಕ್ಕೆ ಕಾಣ್ತಾ ಇಲ್ಲ, ಆದರೆ ಈ ಕರ್ತನು ಇವತ್ತು ರಹಸ್ಯವಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆಮೆನ್. ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತನು ನಮ್ಮಲ್ಲಿ ಇರುವುದೇ ರಹಸ್ಯ. ಕ್ರಿಸ್ತು ಉನಕ್ಕುಳ್ಳೆ வாழ்கிறது தான் மர்மம், அதுதான் ரகசியம். Christ in you is the hope of glory, that is very secret. ಈಗ ನಮ್ಮಲ್ಲಿ ವಾಸ ಮಾಡುತ್ತಿರುವಂಥ ಈ ದೇವರು ಕಣ್ಣಿಗೆ ಕಾಣದಿರುವಂಥ ಈ ಜನಗಳಿಗೆ ಕಾಣಿಸ್ತಾ ಇಲ್ಲ, ಆದರೆ ಆತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಆತ ಮಾಡುವಂಥ ಕಾರ್ಯಗಳು ಏನಂದರೆ, ನಮ್ಮಲ್ಲಿ ಇನ್ನು ಮುಂದೆ ನಮ್ಮ ಸ್ವಭಾವಗಳನ್ನು, ನಮ್ಮ ನಡತೆಯನ್ನು, ನಮ್ಮ ಗುಣಗಳನ್ನು ತೆಗೆದು ಹಾಕಿ ಎಕ್ಸ್ಚೇಂಜ್ ಮಾಡಿಕೊಂಡು ಆತನ ಗುಣ, ಆತನ ಸ್ವಭಾವ, ಆತನ ನಡತೆಯನ್ನು ನಮಗೆ ಕೊಟ್ಟು ದೇವರ ಪ್ರಭಾವವನ್ನು, ದೇವರ ಶಕ್ತಿಯನ್ನು, ದೇವರ ಸಂಪೂರ್ಣತೆಯನ್ನು ನಮ್ಮಲ್ಲಿ ಇರಿಸೋದಕ್ಕೆ ಹೋಗ್ತಾ ಇದ್ದಾನೆ. ஹல்லேலூயா. ஒரு நாள் அது நடக்க போகிறது. ನೀವು ಯಾವಾಗ ಇಂಥ ಟೀಚಿಂಗ್ಸ್ ಕೇಳ್ತಾ 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 ಏನಾಗುತ್ತೆ ಗೊತ್ತಾ, ಸಮಥಿಂಗ್ ವಿಲ್ ಚೇಂಜ್ ಇನ್ ಯುವರ್ ಹಾರ್ಟ್. அவர் வெளியரங்கமா அது செய்யவில்லை, ரகசியமா செய்ய போகிறார் வருகிற நாட்களிலே. எதிர்காலம் அதுதா. ஒரு நாள் நீ காண போக மாட்டே, ஒரு நாள் உனக்குள்ளே ಜನங்கள் ಯೇಸುವೆ ಕಾಣ போகிறார். ಒಂದು ದಿವಸ ನೀವು ಕಣ್ಮರೆಯಾಗ್ತೀರಾ. ಇವತ್ತು ಆತ ಕಣ್ಮರೆಯಾಗಿದ್ದಾನೆ, ಆತ ರಹಸ್ಯವಾಗಿದ್ದಾನೆ ನಮ್ಮಲ್ಲಿ. ಆತ ಹೊರಗಿನ ಪ್ರಪಂಚಕ್ಕೆ ಕಾಣ್ತಾ ಇಲ್ಲ, ಆತ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಒಂದು ದಿವಸ ನೀವು ಇರೋದಿಲ್ಲ, ಆತ ಇರ್ತಾನೆ. ಈ ಕಾರ್ಯವನ್ನು ದೇವರು ಮಾಡ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? He will put his nature in you. He will put his behavior in you. He will put all his character in you. You will be like Jesus. நீங்கள் இயேசுவை போல ஆக போகிறீங்க. நான் விசுவாசிச்சேனே. இது திஸ் இஸ் ஃபியூச்சர். இது தான் எதிர்காலம். ஹல்லேலூயா. இது தான் எதிர்காலம். ಆಮೆನ್. ಅದು மட்டுமಲ್ಲ ಇನ್ನೊಂದು ರಹಸ್ಯ ಇದೆ. ಏನಂದ್ರೆ, ಒಂದು ನಮ್ಮಲ್ಲಿ ವಾಸ ಮಾಡೋದು, ಇನ್ನೊಂದೇನೆಂದರೆ ಆತನು ಯಾರಿಗೂ ಕಾಣದೆ ಹೋದ ಜಾತ್ರೆಗೆ ಗುಟ್ಟಾಗಿ ಅಂತಿದೆ. ಏನಂತಿದೆ? ಗುಟ್ಟಾಗಿ. ತಿರ್ಗಾ ಗುಟ್ಟಾಗಿ ಬರ್ತಾನೆ, ரகசியவரிகை. யாருக்கும் அது உலகம் பார்க்காது, ಸಭೆಗಳಿಗೆ மட்டும் தெரியும். ಲೋಕಕ್ಕೆ ಗೊತ್ತಾಗಲ್ಲ, ಅದು ಯಾರಿಗೂ ಕೂಡ ಏನಾಗಲ್ಲ, ಕಾಣಿಸ್ಕೊಳ್ಳಲ್ಲ. ನಮಗೆ ಮಾತ್ರ ಕಾಣಿಸ್ಕೊಂಡು ನಮ್ಮನ್ನು ಬಂದು ರಹಸ್ಯವಾಗಿ ಕಣ್ಣು ಮಿಟಿಕಿಸುವಷ್ಟರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಈ ಕಾರ್ಯ ಬೇಗ ಆಗತ್ತೆ ಅಂತ ನಾನು ವಿಶ್ವಾಸಿಸ್ತಾ ಇದ್ದೇನೆ. ಇದೇ ಎದುರು ಕಾಲಂ. ಕೈಗಳನ್ನು ತಟ್ಟಿ ಅವ್ರನ್ನ ಮಹಿಮೆ ಪಡಿಸಿ.
ஹான கரப கதகல ஷம்மர கலபா. ரகசியமா வருகிறார், ரகசியமா போனார், ரகசியமா உனக்குள்ள வாழ்கிறார், ರಹಸ್ಯಮಾ ತಿರುಂಬಿ வருகிறார், ರಹಸ್ಯಮಾ ಸಭೆಗಳ ಎತ್ತುಕೊಳ್ಳ ಹೋகிறார். ನಿಮ್ಮ ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ನಿನ್ನೆ ಇದ್ಲಲ್ಲ ಇವತ್ತು ಹುಡುಗಿ ಕಾಣ್ತಾ ಇಲ್ಲ, ನಾವು ಕರ್ತನೊಂದಿಗಿರ್ತೇವೆ. ಸಭೆ ಎತ್ತಲ್ಪಡತ್ತೆ. ಇದು ಯಾರಿಗೂ ಗೊತ್ತಾಗಲ್ಲ, ರಹಸ್ಯವಾದ ಕಾರ್ಯ. ಯಾಕಂದ್ರೆ ಜಾತ್ರೆಗೆ ಹೆಂಗೋದ್ರೆ ಸ್ವಾಮಿ, ಎಸ್, ದೇವರ ವಾಕ್ಯ ಹೇಳುತ್ತೆ, ಕಣ್ಣು ಮಿಟುಕಿಸುವಷ್ಟರಲ್ಲಿ ನಾವೆಲ್ಲರೂ ಆಕಾಶದಲ್ಲಿ ಎತ್ತಲ್ಪಡ್ತೇವೆ. ಮಧ್ಯ ಆಕಾಶದಲ್ಲಿ ಆತನು ಬರ್ತಾನೆ. ಕೋಟ್ಯಾನು ಕೋಟಿ ದೇವದೂತರ ಸಂಗಡ ಪ್ರಧಾನ ದೂತನ ತುತ್ತೂರಿಯ ಶಬ್ದವಾಗುವಾಗ ಆತ ಬಂದು ಬಿಡ್ತಾನೆ. ಆತ ಬರುವಾಗ ಏನಾಗತ್ತೆ, ರಹಸ್ಯವಾಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ನೀವು ಮಲಗಿರ್ತಿರೋ, ಕೆಲಸ ಮಾಡ್ತಿರ್ತಿರೋ, ಸಡನ್ ಆಗಿ ಮಾಯ ಆಗ್ಬಿಡ್ತೇವೆ. ಇದು ರಹಸ್ಯமாக நடக்கிறது. ಆಮೆನ್. ಕೈಗಳನ್ನ ಮೇಲೆ ಕೆತ್ತಿ, ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಹೇಳ್ರಿ. எனக்குள்ளே ரகசியமா நீ செய்து கொண்டிருக்கிற காரியத்துக்காக நன்றி. என் ஜென்ம சுபாவங்களை மாற்றிக்கொண்டிருக்கிறதுக்காக நன்றி. உன்னுடைய ಸ್ವಭಾವತೆ எனக்கு கொடுத்து கொண்டிருக்கிறதுக்காக நன்றி. ನಿನ್ನ ಬಿಹೇವಿಯರ್ ನನಗೆ ಕೊಡ್ತಾ ಇದ್ದೀಯಾ, ನಿಮ್ಮ ನಡತೆ ನನಗೆ ಕೊಡ್ತಾ ಇದ್ದೀಯಾ, ನಿನ್ನ ಜ್ಞಾನ ನಮಗೆ ಕೊಡ್ತಾ ಇದ್ದೀಯಾ, ನಿನ್ನ ಆಲೋಚನೆ ನಮಗೆ ಕೊಡ್ತಾ ಇದ್ದೀಯಾ, ದೇವರ ಸಂಪೂರ್ಣತೆ ನಮಗೆ ಕೊಡ್ತಾ ಇದ್ದೀಯಾ, ನಿನ್ನ ಗುಣ ನಮಗೆ ಕೊಡ್ತಾ ಇದ್ದೀಯಾ, ನಿನ್ನ ಪ್ರಕೃತಿ ನಮಗೆ ಕೊಡ್ತಾ ಇದ್ದೀಯಾ. ಇನ್ನು ಮೇಲೆ ನಾವು ನಾವಲ್ಲ, ನಮ್ಮಲ್ಲಿ ಕ್ರಿಸ್ತನು ಜೀವಿಸುತ್ತಾನೆ. ರಹಸ್ಯമായി, ಸೀಕ್ರೆಟ್ಲಿ He lives in you. Secretly he will come and take the church. ಯಾರು ಗೊತ್ತಾಗಲ್ಲ ಅದು. ಯಾಕೆ ನಿಮ್ಮಲ್ಲಿದ್ದಾನೆ? ಕರ್ತನು ನಿಮ್ಮಲ್ಲಿ ಬಂದಿದ್ದಾದರೂ ಯಾತಕ್ಕೆ? ಇದಕ್ಕಾಗ ಒಂದು ರಕ್ಷಣೆಯ ಬಾವಿಯನ್ನು ಕೊಡೋದಿಕ್ಕೆ, ಇನ್ನೊಂದು ನಿಮ್ಮಿಂದ ಜೀವಕರವಾದ ಹೊಳೆಗಳು ಹರಿಯೋದಿಕ್ಕೆ. ಯೋಹಾನ ಸುವಾರ್ತೆ 4:14 ಬೇಗ. ಜಾನ್ 4:14 ಟೈಮ್ ಆಗೋಯ್ತು. ಅವನಕ್ಕುಳ್ಳೆ ಅವನೊಳಗಡೆ ಇದ್ದು ನಿತ್ಯ ಜೀವ. ಹಂಗಂದ್ರೆ ನಿಮ್ಮೊಳಗಡೆ ಒಂದು ಬಾವಿ ಇದೆ, ಅದು ಜೀವ ನದಿಗಳಲ್ಲ, ಒಂದು ಬಾವಿಯನ್ನ ದೇವರು ಕೊಟ್ಟಿದ್ದಾನೆ. ಕಣರದು ವೆಲ್. ವಾಟ್ ಇಸ್ ದ ವೆಲ್ ಮೀನಿಂಗ್? ಸಾಲ್ವೇಷನ್. ನಿಮಗೆ ನಿತ್ಯ ಜೀವ, ಅದು ಪರ್ಸನಲ್ ಲೈಫಿಗೆ ನಿತ್ಯ ಜೀವ. ನನಗೆ ದೇವರು ಕೊಡಬೇಕಾದ ನಿತ್ಯ ಜೀವವನ್ನ ಕೊಟ್ಟು ಬಿಟ್ರು. ನನಗೆ ಇನ್ನು ದಾಹ ಆಗೋದಿಲ್ಲ, ಪಾಪದ ಮೇಲೆ, ಲೋಕದ ಮೇಲೆ ನನಗೆ ದಾಹ ಆಗೋದಿಲ್ಲ. ಯಾಕಂದ್ರೆ ನನ್ನ ದಾಹ, ನನ್ನ ಆಸೆ, ಆಕಾಂಕ್ಷೆಗಳೆಲ್ಲ ಪರಿಶುದ್ಧಾತ್ಮನೇ ಆಗಿದ್ದಾನೆ. ಇನ್ನೊಂದು, ಆತನು ನಮ್ಮೊಳಗಿಂದ ಹರಿಯುವುದಕ್ಕೋಸ್ಕರ யோவான் சுவிசேஷம் 7:37-38 சொல்லுகிறது, என்னிடத்தில் வாங்கள், என்னை விசுவாசிக்கிறவன் வயிற்றுக்குள்ளே இருந்து ಜೀವ ನದಿಗಳು ಪಾಯಪೋகிறது. ಆಮೆನ್. ಪಸ್ಕ ಹಬ್ಬದ ಕೊನೆಯ ದಿನ ಬಂತು. ಅದು ಅತ್ಯಂತ ಮುಖ್ಯವಾದ ದಿನವಾಗಿತ್ತು. ಒಂದು ಯೇಸು ನಿಂತುಕೊಂಡು, ಯಾವನಿಗಾದರೂ ಬಾಯಾರಿಕೆಯಾಗಿದ್ದರೆ ಅವು ನನ್ನ ಬಳಿಗೆ ಬಂದು ಕುಡಿಯಲಿ. ಬೇಗ, ನನ್ನಲ್ಲಿ ನಂಬಿಕೆ ಇಡುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುತ್ತವೆ, ಪವಿತ್ರ ಗ್ರಂಥಗಳು ತಿಳಿಸುವುದು ಇದನ್ನೇ ಎಂದು ಗಟ್ಟಿಯಾಗಿ ಹೇಳಿದನು. ಆಮೆನ್. ಹಲ್ಲೆಲೂಯಾ. ಆಮೆನ್. ನಿಮ್ಮೊಳಗೆ ಒಂದು ಬಾವಿ ಇದೆ, ಅದು ನಿಮಗೆ ರಕ್ಷಣೆಯ ಬಾವಿ, ಅದು ನಿನ್ನ ದೇವರ ಪ್ರೀತಿ ಎಂಬ ಬಾವಿ. ಯಾಕೋಬನು ತೋಡಿದಂತ ಬಾವಿ ಎಂಬುದಾಗಿ ನೋಡ್ತೇವೆ. ಸಮಾರ್ಯ ಸ್ತ್ರೀ ಬಂದು ಕೇಳ್ತಾಳೆ, ಇದು ಯಾಕೋಬನು ತೋಡಿದ ಬಾವಿ, ಇದು ಈ ಬಾವಿಯ ನೀರನ್ನು ನಾವು ಕುಡಿದಿದ್ದೇವೆ, ನೀನು ಯಾಕೋಬನಿಗಿಂತ ದೊಡ್ಡವನ? ಅದಕ್ಕೆ ಯೇಸು ಹೇಳ್ತಾರೆ, ಎಸ್, ಯಾಕೋಬನಿಗಿಂತ ನಾ ದೊಡ್ಡವನು. ಯಾಕಂದ್ರೆ ನಾನು ಕೊಡುವಂತ ನೀರನ್ನು ಕುಡಿಯುವವನಿಗೆ ನಿತ್ಯ ಜೀವ, ರಕ್ಷಣೆ, ಅದು ಬಾವಿ ನಿಮ್ಮಲ್ಲಿದೆ. ಇನ್ನೊಂದು ದೇವರು ಹೇಳ್ತಾರೆ, ನೀರು ಅದು ನಿಮ್ಮಿಂದ ಹರಿಯುವಂಥದ್ದು. ಅದರ ಅರ್ಥ ಏನಂದ್ರೆ, ಇಟ್ ರೆಪ್ರೆಸೆಂಟ್ಸ್ ಗಾಡ್. ನೀವು ದೇವರ ರಾಯಭಾರಿಗಳು, ನೀವು ದೇವರ ಸ್ಥಾನಾಧಿಪತಿಗಳು, ನೀವು ದೇವರ ಅಂಬಾಸಿಡರ್ಸು. ನೀವು ಹೋಗಿ ನಿಂತ್ಕೊಂಡಾಗ ಇದು ನೀವಾಗಿರೋದಿಲ್ಲ, ನೀವು ದೇವರನ್ನ ಪ್ರತಿನಿಧಿಸ್ತಾ ಇರ್ತೀರಾ. ನಿಮ್ಮೊಳಗಡೆಯಿಂದ ಜನಗಳಿಗೆ ಬೇಕಾದ ಆಶೀರ್ವಾದಗಳು ಜೀವ ನದಿಯಾಗಿ ಹರಿಯುತ್ತೆ. ಆಮೆನ್. ಈಗ ನಾವು, ಟೈಮ್ ಇಲ್ಲ ನನಗೆ, 7:10 ಹೋಗೋಣ, 7:14 ಹೋಗೋಣ.
ಯೋಹಾನ ಸುವಾರ್ತೆ 7:14 ಬೇಗ. 7:14. ಹಬ್ಬದಲ್ಲಿ ಸುಮಾರು ಅರ್ಧ ಭಾಗ ಮುಗಿದು ಹೋಗಿತ್ತು. ಈಗ ಯೇಸು ಎಲ್ಲಿದ್ದಾರೆ? ಈಗ ಕಾಣಿಸ್ಕೊಳ್ತಾ ಇದ್ದಾರೆ. ಹಬ್ಬದಲ್ಲಿ ಸುಮಾರು ಅರ್ಧ ಭಾಗ ಮುಗಿದು ಹೋಗಿತ್ತು. ಆಗ ಯೇಸು ಎಲ್ಲಿಗೆ ಬಂದರು? ದೇವಾಲಯಕ್ಕೆ ಹೋಗಿ ಉಪದೇಶಿಸಲು ಆರಂಭಿಸಿದನು. ಆಮೇಲೆ அவர் ரகசியமாக போனார், ரகசியமாக இருந்தார். இப்போ வெளியரங்கமாக ಕಾಣುகிறார். ಈಗ ಆತನು ಎಲ್ಲರಿಗೂ ಕಾಣಿಸುವ ಹಾಗೆ ತನ್ನನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ. ಆಮೆನ್. ಆತನು ನಿಮ್ಮಲ್ಲಿ ನನ್ನಲ್ಲಿ ರಹಸ್ಯವಾಗಿ ಕಾರ್ಯಗಳನ್ನು ಮಾಡಿದ ಮೇಲೆ ಒಂದು ದಿವಸ ಈ ಲೋಕದ ಜನಗಳಿಗೆ ನಮ್ಮನ್ನು ತೆಗೆದುಹಾಕಿ ನಮ್ಮ ಸ್ಥಾನದಲ್ಲಿ ಆತನು ಕಾಣಿಸ್ಕೊಳ್ತಾನೆ. ಜನ ಹೇಳ್ತಾರೆ, ಇವರಲ್ಲಿ ದೇವರಿದ್ದಾನೆ, ಇವರು ಯೇಸುವಿನ ಸಂಗಡ ಇರುವಂಥವರು. ಆಮೆನ್. ಅದು ಮಾತ್ರವಲ್ಲ, ರಹಸ್ಯವಾಗಿ ಬಂದು ಸಭೆಯನ್ನು ಎತ್ಕೊಂಡು ಹೋದ್ರು. ಈಗ ನೆಕ್ಸ್ಟು ಎಲ್ಲರಿಗೂ ಕಾಣಿಸ್ಕೊಳ್ಳುವಂತೆ ಬರ್ತಾನೆ. ಆಮೆನ್. எல்லாரும் காணும்படி திரும்பி கடைசியில் வரப்போகிறார். ரகசியமா உனக்குள்ள காரியம் செய்தார், ரகசியமா உன்னை எடுத்துக்கொண்டு போயிட்டார். ஆனால் இப்போ வெளியரங்கமா வந்திருக்கிறார். ಎಲ್ಲರಿಗೂ ಕಾಣಿಸೋ ಥರ ಉಪದೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು? ಆತನ ರಹಸ್ಯ ಬರುವಿಕೆ ಅಲ್ಲ, ಎಲ್ಲರೂ ನೋಡುವಂತೆ ಬರ್ತಾನೆ ಮುಂದಕ್ಕೆ. ಪ್ರಕಟಣೆ 1:7 ಓದಿ ಪ್ರಾರ್ಥಿಸೋಣ. வெளிப்படுத்தல் விசேஷம் 1:7 வசனம். வெளிப்படுத்தல் விசேஷம் 1:7. ರೆವಲೇಷನ್ 1:7. ಇಗೋ ಯೇಸು ಮೋಡಗಳ ಸಂಗಡ ಬರುತ್ತಿದ್ದಾನೆ, ಪ್ರತಿಯೊಬ್ಬರು ಆತನನ್ನು ನೋಡುವರು. ಈಗ ಎಲ್ಲರೂ ಏನು ಮಾಡ್ತಾರಂತೆ? ಆತನನ್ನ ಈಗ ಆತ ದೇವಾಲಯದಲ್ಲಿ ಎಲ್ಲರೂ ನೋಡುವಂತೆ ಪ್ರಸಂಗ ಮಾಡ್ತಾ ಇದ್ದಾನೆ. ಈಗ ಮುಂದಿನ ದಿನಗಳಲ್ಲಿ ಸಭೆ ಎತ್ತಲ್ಪಟ್ಟ ಮೇಲೆ, ರಹಸ್ಯವಾಗಿ ಆತ ಬಂದು ನಮ್ಮನ್ನು ಕರ್ಕೊಂಡು ಹೋದ ಮೇಲೆ ಇನ್ನೂ ಒಂದು ಬಾರಿ ಬರಬೇಕು ಆತ. ಆಗ ಬರುವಾಗ ಸಮಸ್ತ ದೇಶಗಳು ಆತನನ್ನು ನೋಡುತ್ತೆ. ಆತನನ್ನು ಇರಿದವರು ಸಹ ನೋಡುವರು. ಆತನನ್ನು ಕಂಡು ಲೋಕದ ಜನರೆಲ್ಲರೂ ಎದೆ ಬಡಿದುಕೊಂಡು ಗೋಳಾಡುವರು. ಹೌದು, ಇದು ಸಂಭವಿಸುತ್ತದೆ. ಎಲ್ಲರೂ ಸೇರಿ ಆಮೇನ್ ಆಮೇನ್. ರಹಸ್ಯವಾಗಿ ಹೋದರು, ರಹಸ್ಯವಾಗಿ ನಮ್ಮಲ್ಲಿದ್ದಾರೆ, ರಹಸ್ಯವಾಗಿ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ದೇವಾಲಯದಲ್ಲಿ ಉಪದೇಶ ಮಾಡೋಕ್ಕೆ ಶುರು ಮಾಡಿದ್ರು, ಎಲ್ಲರಿಗೂ ಕಾಣಿಸ್ಕೊಂಡ್ರು. ಒಂದಿನ ನಮ್ಮಲ್ಲಿ ಅವ್ರ ಕಾರ್ಯ ಸಾಧಿಸಿದ ಮೇಲೆ ನಾವು ಕಾಣಿಸ್ಕೊಳ್ಳಲ್ಲ, ಯೇಸು ಕಾಣಿಸ್ಕೊಳ್ತಾನೆ. ಅದೇ ಥರ ಆತ ಎಲ್ಲರಿಗೂ ಕಾಣಿಸ್ಕೊಂಡು ಬರುವಂತೆ ಬಂದು ಇಲ್ಲಿ ಎಲ್ಲರಿಗೂ ನ್ಯಾಯವನ್ನು ತೀರಿಸ್ತಾನೆ. ನಿಮ್ಮನ್ನು ಕಣ್ಮಣಿಯಂತೆ ಕಾಪಾಡ್ತಾನೆ. ಆತನ ಪ್ರಸನ್ನತೆಯ ರೆಕ್ಕೆಯಲ್ಲಿ ಮರೆಯಲ್ಲಿ ನೀವು ವಾಸ ಮಾಡ್ತೀರಾ. ನೀವು, ನಿಮ್ಮ ಸಂತತಿಗಳು, ನಿಮ್ಮ ಮನೆ, ನಿಮ್ಮ ನಿವಾಸಗಳೆಲ್ಲವೂ ಆತನ ಪ್ರಸನ್ನತೆಯಲ್ಲಿ ಅಡಕೊಂಡಿರುತ್ತೆ. ಎಷ್ಟು ದೊಡ್ಡ ಬಿರುಗಾಳಿ ಇಸ್ರೇಲ್ ಜನಗಳಿಗೆ ಬೀಸಿದ್ರೂ ಕೂಡ ಆತನ ಸುತ್ತಲೂ ಆತನು ಇದ್ದನೆಂಬುದಾಗಿ ವಾಕ್ಯ ನೋಡ್ತೇವೆ. ಆಮೆನ್. ಎದ್ದು ನಿಂತು ಪ್ರಾರ್ಥಿಸೋಣ. ಕರ್ತನ ಗೂಡಾರವೇ ನಮ್ಮ ದೇವರ ಸನ್ನಿಧಿಯೇ, ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಬೀಟಾಕೋ ಬೇಗ. ಮಹಿಮೆ ಮಹಿಮೆ ಮಹತ್ವವು ನಮ್ಮ ಪ್ರಿಯ ಯೇಸುವಿಗೆ. ಮಹಿಮೆ ಮಹಿಮೆ ಮಹತ್ವವು ನಮ್ಮ ಪ್ರಿಯ ಯೇಸುವಿಗೆ. ಲೋಕಕ್ಕೆ ಬೆಳಕು ನಾವೇ, ನಿಮಗಾಗಿ ಬೆಳಗುವೆವು. ಲೋಕಕ್ಕೆ ಬೆಳಕು ನಾವೇ, ನಿಮಗಾಗಿ ಬೆಳಗುವೆವು. ಆನಂದ
ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಆನಂದ ತೈಲದಿ ಅಭಿಷೇಕಿಸು ಸ್ವಾಮಿ ಆತ್ಮನ ಅಗ್ನಿಯಿಂದ. ಕೈಗಳನ್ನ ಮೇಲೆ ಕೆತ್ತಿ ಹೇಳ್ರಿ, ಮಹಿಮೆ ಮಹತ್ವವು ನಮ್ಮ ಪ್ರಿಯ ಯೇಸುವಿಗೆ. ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವೆ, ಸ್ತುತಿಗಳ ಸಮರ್ಪಿಸುವೆ. ಧೂಪ ಸುಗಂಧದಂತೆ ಸ್ತುತಿಗಳ ಸಮರ್ಪಿಸುವಾಗಲು ಎಲ್ಲ ಸಮಯದಿ ಆತ್ಮದಿ ಪ್ರಾರ್ಥಿಸುವೆ. ಎಂದೆಂದು ಯಾವಾಗಲೂ ಎಲ್ಲ ಸಮಯದಿ ಕರಗಳ ಉಯರ್ತಿ ಮಹಿಮೆ ನಮ್ ಪ್ರಿಯ ಯೇಸುವಿಗೆ. ನಮ್ ಪ್ರಿಯ ಯೇಸುವಿಗೆ. ಕರ್ತನ ಗುಡಾರವೇ ನಮ್ಮ ದೇವರ ಸನ್ನಿಧಿಯೇ. ಹುಡುಕಿ ಓಡಿ ಬಂದೆ ಸವಿಯಾದ ಸೌಭಾಗ್ಯವೇ. ಹಾಲೆಲೂಯ. ನಿಮ್ಮನ್ನ ಕಣ್ಮಣಿಯಂತೆ ಕಣ್ಣಿನ ಗುಡ್ಡೆಯಾಗಿ ಕಾಪಾಡಿ ತನ್ನ ಪ್ರಸನ್ನತೆಯ ಮರೆಯಲ್ಲಿ ನಿಮ್ಮನ್ನು ಇರಿಸಿಕೊಳ್ತಾರೆ. ನಿಮ್ಮಲ್ಲಿ ರಹಸ್ಯವಾಗಿ ತನ್ನ ಕಾರ್ಯಗಳನ್ನು ಸಾಧಿಸಿ ಒಂದು ದಿವಸ ನೀವು ಕಾಣದೆ ಹೋಗಿ ಆತನು ಕಾಣುವಂತೆ ರಹಸ್ಯವಾಗಿ ಆತ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ದಿವಸ ಆತ ಎಲ್ಲರಿಗೂ ಕಾಣುವ ಹಾಗೆ ಬಂದು ಲೋಕಕ್ಕೆ ನ್ಯಾಯವನ್ನು ತೀರಿಸ್ತಾನೆ. ನಿಮ್ಮನ್ನು ದೇವರ ಆಶೀರ್ವದಿಸಲಿ. ಕೈಗಳನ್ನು ತಲೆ ಮೇಲೆ ಇಟ್ಕೊಳ್ಳಿ. ಚಿನ್ನವು ಬೆಳ್ಳಿಯು ನನ್ನ ಹತ್ರ ಇಲ್ಲ, ನಾನು ನಿಮಗೆ ಯೇಸುವನ್ನೇ ಕೊಡ್ತಾ ಇದ್ದೇನೆ. ಆತನೇ ಜೀವ ರೊಟ್ಟಿ, ಪರಲೋಕದಿಂದ ಬಂದ ಜೀವ ನದಿ. ನಿಮ್ಮಲ್ಲಿ ರಕ್ಷಣೆಯ ಬಾವಿಯಾಗಿದ್ದಾನೆ. ನಿಮ್ಮೊಳಗಿಂದ ಹರಿಯುವಂಥ ಜೀವಕರವಾದ ಹೊಳೆಗಳಾಗಿದ್ದಾನೆ. ನೀವು ದೇವರನ್ನ ಪ್ರತಿನಿಧಿಸುವಂಥವರು. ಒಂದಿನ ನಿಮ್ಮನ್ನು ದೇವರು ಮಹಿಮೆಯಾಗಿ ಉಪಯೋಗಿಸ್ಕೊಳ್ತಾನೆ. ನಿಮ್ಮ ಸಂತತಿಗಳನ್ನು ಮಹಿಮೆಯಾಗಿ ಉಪಯೋಗಿಸ್ಕೊಳ್ತಾನೆ. ನಿಮ್ಮನ್ನು ದೇವರ ಆಶೀರ್ವದಿಸಲಿ. ನಿಮ್ಮನ್ನು ದೇವರ ಆಶೀರ್ವದಿಸಲಿ. ಹೆಚ್ಚೆಚ್ಚಾಗಿ ಅವರ ಪ್ರಸನ್ನತೆಯಲ್ಲಿ ಬದುಕೋದನ್ನು ಕಲಿತುಕೊಳ್ಳಿ. ಅವರ ವಾಕ್ಯವೇ ಅವರ ಚಿತ್ತ. ಯೇಸು ಕ್ರಿಸ್ತುವಿನ್ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ್ ರಕ್ತಂ ಜಯಂ. ಯೇಸು ಕ್ರಿಸ್ತುವಿನ್ ರಕ್ತಂ ಜಯಂ.